Hello friends, I welcome you to the lesson There is a girl by the tracks. ನಮಸ್ಕಾರ ಸ್ನೇಹಿತರೆ, ಹಳಿಗಳ ಬಳಿ ಒಬ್ಬ ಹುಡುಗಿ ಇದ್ದಾಳೆ. ಈ ಪಠ್ಯಕ್ಕೆ ನಿಮಗೆ ಸ್ವಾಗತ. ಇದನ್ನು ಬರೆದವರು ಡೆವೆನ್ ಕೆನಲ್. ಈ ಪಠ್ಯಕ್ಕೆ ಒಂದು ಸಬ್ ಟೈಟಲ್ ಇದೆ, ನೋಬಡಿ ಡೇರ್ಡ್ ಟು ಗೋ. ಯಾರೂ ಧೈರ್ಯ ಮಾಡಲಿಲ್ಲ. ವೇರ್ ದಿಸ್ ಯಂಗ್ಸ್ಟರ್ ಡಿಡ್. ಈ ಹುಡುಗ ಎಲ್ಲಿ ಹೋದ್ನೋ ಅಲ್ಲಿಗೆ ಹೋಗೋಕ್ಕೆ ಬೇರೆ ಯಾರು ಧೈರ್ಯ ಮಾಡಲಿಲ್ಲ. As the Mumbai suburban electric train made its 22nd 6:32 p.m. halt at a station, ಮುಂಬೈ ಉಪನಗರದ ಎಲೆಕ್ಟ್ರಿಕ್ ರೈಲು ಒಂದು ನಿಲ್ದಾಣದಲ್ಲಿ ಸಂಜೆ 6:32 20 ಸೆಕೆಂಡುಗಳ ಕಾಲ ನಿಲ್ಲಿಸಿದಾಗ ಕಮ್ಯೂಟರ್ಸ್ swarmed out and into its 12 packed coaches. ಪ್ರಯಾಣಿಕರು ಅದರ 12 ಜನನಿಬಿಡ ಬೋಗಿಗಳಿಗೆ ನುಗ್ಗಿದರು. ಇಟ್ ಇಸ್ ಎ ರೆಗ್ಯುಲರ್ ಸೀನ್. ಇದು ಒಂದು ಸಾಮಾನ್ಯವಾದ ದೃಶ್ಯ ಆಗಿದೆ. ಇನ್ ಅಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್. ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ಮಹಾನಗರಗಳಲ್ಲಿ ಇದು ಒಂದು ಸರ್ವೇ ಸಾಮಾನ್ಯವಾದ ಸಂಗತಿ. Having just managed to squeeze herself into a ladies compartment, ಲೇಡೀಸ್ ಕಂಪಾರ್ಟ್ಮೆಂಟ್ ಒಳಗಡೆ ಒಂದರಲ್ಲಿ ಹೇಗೋ ನುಸುಳುಕೊಂಡು ಜಾಗ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, 21 ವರ್ಷದ ಕಾಲ್ ಸೆಂಟರ್ನ ಉದ್ಯೋಗಿ ರೋಮಾ ತಲ್ರೇಜಾರವರು ಟ್ರೈಡ್ ಟು ಸೆಟಲ್ ಇಂಟು ಎ ಕಾರ್ನರ್ ನಿಯರ್ ದ ಡೋರ್. ಬಾಗಿಲಿನ ಹತ್ತಿರ ಒಂದು ಮೂಲೆಯಲ್ಲಿ ಹೊರಗಲು ಪ್ರಯತ್ನಿಸಿದರು. ದ ಟ್ರೈನ್ ಹರ್ಲ್ಡ್ ಅಹೆಡ್. ರೈಲು ಮುಂದೆ ವೇಗವಾಗಿ ಹೋಗಕ್ಕೆ ಪ್ರಾರಂಭಿಸಿತು. ಅಂಡ್ ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವುಮನ್. ಬೇರೆ ಹೆಂಗಸರುಗಳ ಮಧ್ಯೆ ರೋಮಾ ಅವರು ಜಾಮ್ ಆದರು. ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ. ಏನೋ ಮಾಡಿ ನಿಂತ್ಕೊಳ್ಳೋಣ ಆರಾಮಾಗಿ ಅಂತ ಅನ್ಕೋತಾ ಇರೋವಾಗ ವೆನ್ ಶಿ ಸಡನ್ಲಿ ಗಾಟ್ ಪುಶ್ಡ್. ಯಾರೋ ಅವ್ರನ್ನ ಪುಷ್ ಮಾಡ್ದಂಗಾಗಿದೆ. ಲಾಸ್ಟ್ ಹರ್ ಟೆನ್ಯುವಸ್ ಫುಟ್ ಹೋಲ್ಡ್. ಮೊದಲೇ ಅತಂತ್ರ ಸ್ಥಿತಿಯಲ್ಲಿ ನಿಂತಿದ್ದವ್ರಿಗೆ ತಳ್ಳಿದ್ದಾರೆ. ಅಂಡ್ ಪ್ಯಾನಿಕ್ಡ್. ಸೊ ಅವರು ಭಯಭೀತರಾದರು. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೈಲಿಂಗ್ ಎಬವ್. ಮೇಲುಗಡೆ ಇದ್ದಂತಹ ಆ ಸ್ಟೀಲಿನ ಕಂಬಿಗಳಿಗೆ ಆ ಕೈ ಹುಡುಕ್ತಾ ಇತ್ತು. ಬಟ್ ಫೈಂಡಿಂಗ್ ಓನ್ಲಿ ಏರ್. ಆದರೆ ಅಲ್ಲಿ ಬರೀ ಗಾಳಿ ಸಿಕ್ತಿತ್ತು. ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ರೋಮಾ ಅವರು ಆ ರೈಲ್ ಬೋಗಿಯಿಂದ ಆಚೆಗೆ ದಬ್ಬಲ್ಪಟ್ಟರು. ದ ಕ್ಲಟರಿಂಗ್ ರೋರ್ ಆಫ್ ದ ಟ್ರೈನ್. ದಡಬಡಿಸುವ ಗರ್ಜನೆಯೊಂದಿಗೆ ಹೋಗುತ್ತಿದ್ದ ರೈಲು ಮಫಲ್ಡ್ ದ ಥಡ್ ಆಫ್ ಹರ್ ಫಾಲ್ ಆನ್ ಟು ದ ಗ್ರೌಂಡ್ ಮೋರ್ ದ್ಯಾನ್ ಎ ಮೀಟರ್ ಬಿಲೋ. ಸೊ 1 ಮೀಟರ್ ಕೆಳಗಡೆ ಬಿದ್ದಂತಹ ಅವಳು ಸೌಂಡು ಕೇಳಿಸ್ಲೇ ಇಲ್ಲ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಅವಳು ಪ್ರಜ್ಞಾಶೂನ್ಯಳಾಗಿದ್ದಳು. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಎದುರುಗಡೆ ಬರ್ತಿದ್ದಂತಹ ರೈಲಿನಲ್ಲಿ ಬಾಗಿಲ ಬಳಿ ನಿಂತಿದ್ದಂತಹ 20-year-old ಬಾಲೇಶ್ವರ್ ಮಿಶ್ರಾ, 20 ವರ್ಷದ ಬಾಲೇಶ್ವರ್ ಮಿಶ್ರಾ ಕುಡ್ ನಾಟ್ ಬಿಲೀವ್ ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್. ತಾನು ಏನು ನೋಡ್ದ ಅದನ್ನು ನಂಬಕ್ಕೆ ಆಗಲಿಲ್ಲ. ಎ ಯಂಗ್ ವುಮನ್ ಇನ್ ಎ ಬ್ಲಾಕ್ ಸಲ್ವಾರ್ ಕಮೀಸ್. ಒಬ್ಬಳು ಹುಡುಗಿ ಕಪ್ಪು ಬಣ್ಣದ ಸಲ್ವಾರ್ ಕಮೀಸ್ ತೊಟ್ಟಿದ್ದವಳು ಲೈಂಗ್ ನೆಕ್ಸ್ಟ್ ಟು ದ ಟ್ರಾಕ್ಸ್. ಹಳಿಗಳ ಪಕ್ಕದಲ್ಲಿ ಬಿದ್ದಿದ್ಲು. ಮೀನ್ವೈಲ್ ಗ್ಯಾಸ್ಪ್ಸ್ ಅಂಡ್ ಸ್ಕ್ರೀಮ್ಸ್ ಎಮನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್. ಏತನ್ಮಧ್ಯೆ ಅವನ ಕಂಪಾರ್ಟ್ಮೆಂಟಿಂದ ಅರೆಚಾಟ ಮತ್ತು ಕಿರೆಚಾಟಗಳು ಕೇಳಲ್ಪಟ್ಟವು. ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ದ ವಾಯ್ಸಸ್ ಕ್ರೈಡ್ ಔಟ್. ಹಳಿಗಳ ಬಳಿ ಒಬ್ಬ ಹುಡುಗಿ ಇದ್ದಾಳೆ, ಧ್ವನಿಗಳು ಕೂಗಿದವು. ಇಂಪಲ್ಸಿವ್ಲಿ, ಹಠಾತ್ತಾಗಿ ಬಾಲೇಶ್ವರ್ ವೆಂಟ್ ಅಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್. ರೈಲಲ್ಲಿರ್ತಕ್ಕಂತಹ ರೆಡ್ ಕಲರ್ಡ್ ಎಮರ್ಜೆನ್ಸಿ ಚೈನ್ನ ಹಿಡಿದು ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ. ಅದನ್ನ ಎಳೆದ, ಉದ್ರಿಕ್ತನಾಗಿ ಕೆಳಕ್ಕೆ ಎಳೆದ. ದ ಟ್ರೈನ್ ಸ್ಕ್ರೀಚ್ಡ್. ರೈಲು ಸಡನ್ ಬ್ರೇಕ್ ಹಿಡಿದಾಗ ಒಂಥರ ಸೌಂಡ್ ಮಾಡುತ್ತಲ್ಲ ಆ ಥರ ಕಿರ್ಚುತ್ತಾ ಸ್ಲೋಯಿಂಗ್ ಡೌನ್, ನಿಧಾನ ಆಯಿತು. He then surveyed the compartment full of weary faces. ಅವನು ಅವನ ಕಂಪಾರ್ಟ್ಮೆಂಟಲ್ಲಿ ನೋಡ್ತಾನೆ, ಎಲ್ಲರ ಮುಖದಲ್ಲೂ ಆತಂಕ ತುಂಬಿದ್ದು.
ಲೆಟ್ ಅಸ್ ಗೋ ಅಂಡ್ ಹೆಲ್ಪ್ ಹರ್, ಹಿ ಶೌಟೆಡ್. ನಾವು ಹೋಗಿ ಅವಳಿಗೆ ಸಹಾಯ ಮಾಡೋಣ, ಅವನು ಕೂಗಿದನು. ಬಟ್ ನೋ ಬಡಿ ವಾಲಂಟಿಯರ್ಡ್. ಆದರೆ ಯಾರೂ ಅವರಾಗಿ ಅವರೇ ಬರಲಿಲ್ಲ. ಅಫ್ರೈಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್, ಆ ಪರಿಸ್ಥಿತಿಗೆ ಹೋಗೋಕ್ಕೆ ಯಾರೂ ಇಷ್ಟಪಡಲಿಲ್ಲ. ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್, ಬಹುಶಃ ಏನೋ ಅನಾನುಕೂಲ ಆಗ್ಬೋದು ಅಂತ ಅಂದ್ಕೊಂಡು ಯಾರೂ ಮುಂದೆ ಬರಲಿಲ್ಲ. ಹಿಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್, ಅವನ ಎದೆಗೆ ಗುದ್ದಂಗಾಯಿತು. ಬಾಲೇಶ್ವರ್ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್. ಬಾಲೇಶ್ವರ್ ಅವರು ಆ ಬಾಗಿಲನ್ನು ನೂಕಿ ಅಂಡ್ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್, ಇನ್ನೂ ಚಲಿಸ್ತಿದ್ದಂಥ ರೈಲ್ನಿಂದ ಆಚೆಗೆ ಹಾರಿದ್ರು. ಆಸ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡ್, ಅವನು ನೆಲಕ್ಕೆ ಬಿದ್ದ ತಕ್ಷಣ ಎ ಬರ್ಸ್ಟ್ ಆಫ್ ಪೈನ್ ಶಾಟ್ ಅಪ್ ಇನ್ ಹಿಸ್ ಆ್ಯಂಕಲ್, ಅವನ ಮಂಡಿನಲ್ಲಿ ಒಂಥರ ನೋವಾಯಿತು, ಸಿಡ್ದಂಥ ನೋವಾಯಿತು. ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್, ಆದರೆ ಅಂಥ ಏನು ಹಾನಿ ಸಂಭವಿಸಿರಲಿಲ್ಲ. He got up to find part of his old rubber slipper's sole torn off as a result of his fall. ಆತ ಬಿದ್ದಾಗ ಅವನ ಹಳೆಯ ರಬ್ಬರ್ ಸ್ಲಿಪ್ಪರಿನ ಸೋಲು ತುಂಡಾಗಿತ್ತು, ಅದರ ಇನ್ನೊಂದು ಪಾರ್ಟ್ನ ಹುಡುಕಕ್ಕೆ ಮೇಲಕ್ಕಿದ್ದ. ಬಟ್ ಬಾಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್. ಸೊ ಆ ಹಳಿಗಳ ಮಧ್ಯೆ ಓಡಕ್ಕೆ ಸ್ಟಾರ್ಟ್ ಮಾಡಿದ್ರು. as his train picked up speed, ಸೊ ಅವ್ರು ಜಿಗಿದು ಬಂದಿದ್ದಂಥ ಟ್ರೈನ್ ಏನಿತ್ತು ಅದು ಸ್ಪೀಡ್ನ ಪಿಕಪ್ ಮಾಡ್ಕೋತು ಅಗೈನ್ ಅಂಡ್ ಡಿಸಪಿಯರ್ಡ್. ಸೊ ಸ್ಪೀಡ್ ಪಿಕಪ್ ಮಾಡಿಕೊಂಡು ಕಣ್ಮರೆ ಆಗೋಯ್ತು. ಬಾಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಹಿ ಕುಡ್ ನಾಟ್ ಸಿ ಹರ್. ಬಾಲೇಶ್ವರ್ ಅವರು ರೋಮಾಯಿಂದ ತುಂಬ ದೂರದಲ್ಲಿದ್ದರು ಅನಿಸುತ್ತೆ, ಅವಳು ಕಾಣಿಸ್ಲಿಲ್ಲ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್, ನಾನು ತಡವಾಗಿಲ್ಲ ಅಂತ ಭಾವಿಸ್ತೀನಿ. ಹಿ ಥಾಟ್ ಗ್ಯಾಸ್ಪಿಂಗ್ ಫಾರ್ ಬ್ರೆತ್. ಏದಿಸ್ರು ಬಿಡ್ತಾ ಅವರು ಈ ಥರ ಭಾವಿಸ್ಕೋತಾರೆ. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್, ಹಲವಾರು ನಿಮಿಷಗಳ ಕಾಲ ಓಡಿದ ನಂತರ, ಹಿ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್. ಅವನು ಅವಳನ್ನ ಹಳಿಗಳ ಪಕ್ಕದಲ್ಲಿ ಬಿದ್ದಿರೋದನ್ನು ನೋಡ್ತಾನೆ. ಬೆಹಂಜಿ ಆಪ್ ಟೀಕ್ ಹೈ, ಹಿ ಆಸ್ಕಡ್. ಸಿಸ್ಟರ್ ಆರ್ ಯು ಓಕೆ? ಸಹೋದರಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್, ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಅಂಡ್ ನೋ ಹೆಲ್ಪ್ ಇನ್ ಸೈಟ್, ಯಾರೂ ಸಹ ಸಹಾಯಕ್ಕೆ ಕಣ್ಣೆಲ್ಟಿ ದೂರದಲ್ಲಿ ಕಾಣಲೂ ಇಲ್ಲ. ದೇ ವರ್ ಅಲೋನ್, ಅವರಿಬ್ಬರೇ ಇದ್ದರು. ಸಮ್ವೇರ್ ಬಿಟ್ವೀನ್ ಟೂ ಸ್ಟೇಷನ್ಸ್, ಎರಡು ಸ್ಟೇಷನ್ಗಳ ರೈಲ್ವೆ ಸ್ಟೇಷನ್ಗಳ ಮಧ್ಯೆ ಇದ್ದರು. 5 ಕಿಲೋಮೀಟರ್ಸ್ ಅಪಾರ್ಟ್, ಆ ಸ್ಟೇಷನ್ಗಳ ಮಧ್ಯೆ 5 ಕಿಲೋಮೀಟರ್ ಇತ್ತು. ಇನ್ ಥಾಣೆ ಡಿಸ್ಟ್ರಿಕ್ಟಿನ 2 ಸ್ಟೇಷನ್ಗಳ ಮಧ್ಯೆ ಎಲ್ಲೋ ಇದ್ದರು. ವಿಚ್ ಬಾರ್ಡರ್ಸ್ ಮುಂಬೈ, ಅದು ಮುಂಬೈನ ಗಡಿ. ಬಾಲೇಶ್ವರ್ could see blood flowing out of a gash behind the young woman's head. ಬಾಲೇಶ್ವರ್ ಅವರು ಯುವತಿಯ ತಲೆಯ ಹಿಂದಿರುವ ಗಾಯದಿಂದ ರಕ್ತ ಹರಿಯುವುದನ್ನು ನೋಡಿದ್ರು. ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್, ಮೌನವಾಗಿ ಪ್ರಾರ್ಥಿಸುತ್ತಾ, ಹಿ ಲಿಫ್ಟೆಡ್ ದ 5 foot 2 50 ಕಿಲೋ ರೋಮಾ, 5 ಅಡಿ 2 ಅಂಗುಲ ಇರ್ತಕ್ಕಂಥ 50 kg ಇರ್ತಕ್ಕಂಥ ರೋಮಾ ಅವ್ರನ್ನ ಎತ್ಕೊಂಡು ಜಿಂಜರ್ಲಿ, ಕಾಶಿಯಸ್ ಆಗಿ, ಎಚ್ಚರಿಕೆಯಿಂದ, and made his way across the tracks. So ಹಳಿನ ದಾಟ್ತಾ, ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಆ್ಯಂಡ್ ಸರ್ಚಿಂಗ್ ಫಾರ್ ಎ ವೇ ಔಟ್, ಅತ್ಲಗಿತ್ಲಗ್ ನೋಡಿಕೊಂಡು ಯಾವ್ದಾರ ಟ್ರೈನ್ ಬರುತ್ತಾ ಅಂತ, ಆಚೆಗೆ ಹೇಗೆ ಹೋಗೋದು ಅಂತ ಹುಡುಕ್ತಾ ಇದ್ರು. ಹಿ ಕ್ರಾಸ್ಡ್ ಥ್ರೂ ಸಮ್ ಶ್ರಬರಿ, ಕೆಲವು ಪದೆಗಳನ್ನು ದಾಟ್ತಾ ಇದ್ದ. ಆ್ಯಂಡ್ ಫಾಲೋಡ್ ದ ಡೈರೆಕ್ಷನ್ ಆಫ್ ದ ಸೌಂಡ್ಸ್, ಶಬ್ದಗಳು ಹೇಗೆ ಬರುತ್ತೋ ಆ ದಿಕ್ಕನ್ನ ಅನುಸರಿಸಿ ಹೋಗ್ತಾ ಇದ್ದ. ಅಂಟಿಲ್ ಹಿ ಫೌಂಡ್ ದ ರೋಡ್, ಕೊನೆಗೂ ಅವನಿಗೆ ಒಂದು ರಸ್ತೆ ಸಿಕ್ತು. ಮೈ ಸಿಸ್ಟರ್ ಈಸ್ ಇಂಜರ್ಡ್, ನನ್ನ ಸಹೋದರಿ ಗಾಯಗೊಂಡಿದ್ದಾರೆ. ಹಿ ಇಂಪ್ಲೋರ್ಡ್ ಮೋಟರಿಸ್ಟ್ಸ್ ಹೂ ಡ್ರೌವ್ ಬೈ, ರಸ್ತೆಯಲ್ಲಿ ಹೋಗ್ತಿದ್ದಂಥ ವಾಹನ ಚಾಲಕರನ್ನು ಅವನು ಬೇಡ್ಕೊಂಡ. ಬಟ್ ನೋ ಒನ್ ಸ್ಟಾಪ್ಡ್, ಆದರೆ ಯಾರೂ ನಿಲ್ಲಿಸಲಿಲ್ಲ. ದಟ್ ಮಾರ್ನಿಂಗ್ ಆನ್ ಡಿಸೆಂಬರ್ 10, 2010, ಡಿಸೆಂಬರ್ 10, 2010 ಬೆಳಗಿನ ಜಾವ, ಎ ಫ್ರೈಡೇ, ಶುಕ್ರವಾರ, ರೋಮಾ ತಲ್ರೇಜಾ ಅರೈವ್ಡ್ ಅಟ್ ದ ಕಾಲ್ ಸೆಂಟರ್ ಬ್ರೈಟ್ ಅಂಡ್ ಅರ್ಲಿ. ರೋಮಾ ತಲ್ರೇಜಾರವರು ಕಾಲ್ ಸೆಂಟರ್ಗೆ ಬಂದರು. ತುಂಬ ಖುಷಿಯಾಗಿದ್ದರು ಮತ್ತು ಸ್ವಲ್ಪ ಮುಂಚಿತವಾಗಿಯೇ ಬಂದರು. ದ ಬಿ.ಕಾಮ್ ಗ್ರಾಜ್ಯುಯೇಟ್ ಫ್ರಮ್ ಪುಣೆ, ಪುಣೆಯಿಂದ ಬಿ.ಕಾಮ್ ಪದವೀಧರರಾಗಿದ್ದ ತಲ್ರೇಜಾರವರು ಹ್ಯಾಡ್ ಬೀನ್ ವರ್ಕಿಂಗ್ ದೇರ್ ಫಾರ್ 2 years. ಆ ಕಾಲ್ ಸೆಂಟರಲ್ಲಿ 2 ವರ್ಷಗಳಿಂದ ಕೆಲಸ ಮಾಡ್ತಿದ್ರು. ಲವಿಂಗ್ ಹರ್ ಜಾಬ್,
ಅವ್ರ ಕೆಲಸನ ಇಷ್ಟಪಡ್ತಿದ್ರು. ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್. ಸೊ ಕಾಲ್ ಸೆಂಟರ್ ಆಗಿರೋದ್ರಿಂದ ಕಸ್ಟಮರ್ಸ್ ಜೊತೆ ಮಾತಾಡಬೇಕು, ಅವ್ರ ಜೊತೆ ಕನೆಕ್ಟ್ ಮಾಡಬೇಕು. ಸೊ ಈ ಥರ ಸಂಪರ್ಕ ಕಲ್ಪಿಸೋದು ಅವ್ರ ಕೆಲಸ. ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್. ಹಾಗೇನೇ ಹೊಸ ಹೊಸ ಸ್ನೇಹಿತರನ್ನು ಸಹ ಮಾಡ್ಕೋತಿದ್ರು. ಆಫ್ಟರ್ ವರ್ಕ್ ಶಿ ವೆಂಟ್ ಟು ದ ಕೆಫೆಟೇರಿಯಾ. ಕೆಲಸ ಆದಮೇಲೆ ಅವ್ರ ಆಫೀಸಲ್ಲೇ ಇರುವಂತಹ ಕೆಫೆಟೇರಿಯಾಕ್ಕೆ ಹೋಗ್ತಾರೆ. ವೇರ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್, ಲಾಫ್ಡ್ ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್. ಸೊ ಅವರೆಲ್ಲ ಸೇರ್ಕೋತಾರೆ ಕೆಫೆಟೇರಿಯಾದಲ್ಲಿ. ಅಲ್ಲಿ ಅವರು ಮತ್ತು ಅವ್ರ ಫ್ರೆಂಡ್ಸು ಜೋಕ್ ಮಾಡ್ತಾರೆ, ನಗ್ತಾರೆ. ಆಮೇಲೆ ಈ ವೀಕೆಂಡಲ್ಲಿ ಏನು ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ದೆನ್ ಹೆಡ್ಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್. ಆ ಶಿಫ್ಟ್ ಮುಗಿದ ಮೇಲೆ ಅವಳು ವಾಪಸ್ಸು ಮನೆಗೆ ಹೋಗ್ತಾ ಇರ್ತಾಳೆ ಒಬ್ಳೆ. ರೋಮಾ ವಾಸ್ ಲುಕ್ಕಿಂಗ್ ಫಾರ್ವರ್ಡ್ ಟು. ಅವಳು ಎದುರು ನೋಡ್ತಾ ಇರ್ತಾಳೆ ಏನ್ನ, ಹ್ಯಾವಿಂಗ್ ಸಪ್ಪರ್ ವಿತ್ ಹರ್ ಪೇರೆಂಟ್ಸ್. ಅವರ ಪೇರೆಂಟ್ಸ್ ಜೊತೆ ರಾತ್ರಿ ಊಟ. ಆ್ಯಂಡ್ ಬ್ರದರು ಮತ್ತು ಪೇರೆಂಟ್ಸ್ ಜೊತೆ ರಾತ್ರಿ ಊಟ. ಆ್ಯಂಡ್ ಎ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫಿಯಾನ್ಸ್ ವಿಜಯ್. ಸೊ ಅವ್ರಿಗೆ ಮದುವೆ ನಿಶ್ಚಯ ಆಗಿರುತ್ತೆ. ಅವರ ನಿಶ್ಚಯಿಸಿದ ವರನ ಹೆಸರು ವಿಜಯ್ ಅಂತ. ಸೊ ಆ ಫಿಯಾನ್ಸ್ ವಿಜಯ್ ಜೊತೆ ಸೊ ಅವರೊಂದು ಲಾಂಗ್ ಫೋನ್ ಚಾಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಾಲೇಶ್ವರ್ ಮಿಶ್ರಾ ಹ್ಯಾಸ್ ಎ ವೆರಿ ಡಿಫ್ರೆಂಟ್ ಸ್ಟೋರಿ. ಈ ಬಾಲೇಶ್ವರ್ ಮಿಶ್ರಾ ಅವ್ರದ್ದು ತುಂಬ ವಿಭಿನ್ನವಾದಂತಹ ಒಂದು ಕತೆ. ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್ UP. ಉತ್ತರ ಪ್ರದೇಶದ ಮಿರ್ಜಾಪುರಿಂದ ಬಂದಿರತಕ್ಕಂತಹ ಸ್ವಲ್ಪ ತೆಳ್ಳಿಗಿರ್ತಕ್ಕಂತಹ ಯುವಕ ಇವನು. ಈಸ್ ಅನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ಔಟ್. ಇವರು ನಿರುದ್ಯೋಗಿ, ಹಾಗೆ ಅವರ ಶಿಕ್ಷಣ ಹೈಸ್ಕೂಲ್ಗೆ ನಿಂತು ಹೋಗಿತ್ತು. ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಅವರು ಮುಂಬೈಗೆ ಬಂದಿದ್ದರು, ರೀಸೆಂಟಾಗಿ ಮುಂಬೈಗೆ ಬಂದಿದ್ದರು. ಲಿವಿಂಗ್ ವಿತ್ ಹಿಸ್ 2 ಓಲ್ಡರ್ ಬ್ರದರ್ಸ್. ಅವರ ಇಬ್ಬರು ಹಿರಿಯ ಸಹೋದರನಿಗೆ ವಾಸಿಸುತ್ತಿದ್ದ ನಮ್ಮ ಬಾಲೇಶ್ವರ್ ಮಿಶ್ರಾ. ಹಿಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ಅವರು ಪಾಪ ಹುಡುಕ್ತಾ ಇದ್ರು ಉದ್ಯೋಗನ, ಆದರೆ ಯಾವುದೂ ಸಿಕ್ಕಿಲ್ಲ. ನೌ ಹಿ ವಾಸ್ ಟ್ರೇಡಿಂಗ್ ವಾಟರ್. ಅವರು ನೀರು ಬಿಡ ಅಂತ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್ ದಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ಆದರೆ ಅವರು ಅದಕ್ಕೆ ರಾಜೀನಾಮೆ ಕೊಟ್ಬಿಟ್ರೆ, ಯಾಕೆಂದರೆ ಇದಕ್ಕೆ ನಾನು ಅಂಟ್ಕೊಂಡ್ರೆ ಸೊ ಬೇರೆ ಆಪ್ಷನ್ಸ್ ಯಾವುದು ಇರಲ್ಲ ಅನ್ನೋ ಒಂದು ಕಾರಣದಿಂದ ಅವರು ರಾಜೀನಾಮೆ ಕೊಟ್ಟರು. ಹಿ ಹ್ಯಾಡ್ ಸ್ಪೆಂಟ್ ಹಿಸ್ ಡೇ ವಿತ್ ಎ ಫ್ರೆಂಡ್. ಅವನು ಆ ದಿನನ ಒಬ್ಬ ಸ್ನೇಹಿತನೊಂದಿಗೆ ಕಳೆದ. ಗ್ರ್ಯಾಬ್ಡ್ ಲಂಚ್ ಆ್ಯಂಡ್ ವಾಚ್ಡ್ ಎ ಮೂವಿ. ಊಟ ಮಾಡ್ತಾ ಒಂದು ಮೂವಿನ ನೋಡಿದ್ರು. ಆಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್. ಅವನು ವಾಪಸ್ಸು ಮನೆಗೆ ಹೋಗೋಕ್ಕೆ ಟ್ರೈನ್ ತಗೊಂಡಾಗ ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ಅವನು ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ದ. ಬಟ್ ಆದರೆ ಆಲ್ ಹಿ ಕುಡ್ ನೌ ಥಿಂಕ್ ಆಫ್, ಅವನು ಇವಾಗ ಏನು ಮಾಡೋಕ್ಕೆ ಸಾಧ್ಯ ಅಥವಾ ಏನು ಮಾಡ್ತಿದ್ದಾನೆ ಅಂದರೆ ವಾಸ್ ಸೇವಿಂಗ್ ಎ ಸ್ಟ್ರೇಂಜರ್ಸ್ ಲೈಫ್. ಸೊ ಅದ್ಯಾರೋ ಅಪರಿಚಿತ ವ್ಯಕ್ತಿ ತಲ್ರೇಜ ಅವ್ರನ್ನ ಸೇವ್ ಮಾಡೋದು, ಅದೇ ಅವನ ತಲೆಯಲ್ಲಿ ಹೋಗ್ತಾ ಇದೆ ಈಗ. ಇನ್ಯೂಮರಬಲ್ ಮೋಟರಿಸ್ಟ್ಸ್ ಡ್ರೈವ್ ಬೈ. ಅಸಂಖ್ಯಾತ ವಾಹನ ಚಾಲಕರು ಅಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಲೇ ಇದ್ದರು. ಸಮ್ ಈವನ್ ಸ್ಲೋಯಿಂಗ್ ಡೌನ್ ಟು ಸಿ ದ ಯಂಗ್ ಮ್ಯಾನ್. ಕೆಲವರು ಸ್ವಲ್ಪ ಸ್ಲೋ ಮಾಡಿ ನೋಡ್ತಾ ಇದ್ರು ಇವನ್ನ. ಸ್ಟ್ರಗ್ಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮನ್ ಇನ್ ಹಿಸ್ ಆರ್ಮ್ಸ್. ಸೊ ಪಾಪ ಅವನು ಕೈಯಲ್ಲಿ ಬ್ಲಡ್ ಕವರ್ ಆಗಿರ್ತಕ್ಕಂತಹ ತಲ್ರೇಜ ಅವ್ರನ್ನ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ನೋಡೋಕ್ಕೆ ಅಂತಲೇ ಸ್ವಲ್ಪ ಸ್ಲೋ ಮಾಡಿ ಹೋಗೋರು. ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್. ಅವನು ಆಗಲೇ ಭರವಸೆ ಕಳೆದುಕೊಳ್ಳೋಕ್ಕೆ ಪ್ರಾರಂಭಿಸಿದಾಗ ಎ ಟೆಂಪೋ ಟ್ರಕ್ ಪುಲ್ಡ್ ಓವರ್. ಸೊ ಒಂದು ಟೆಂಪೋ ಟ್ರಕ್ಕು ಸ್ವಲ್ಪ ಹಿಂದೆ ಬಂತು. ಆ್ಯಂಡ್ ಇಟ್ಸ್ ಡ್ರೈವರ್ ಹಾಗೂ ಅದರ ಚಾಲಕ ಎ ಮಿಡಲ್ ಏಜ್ಡ್ ಮ್ಯಾನ್, ಒಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿ, ಹೂ ಸ್ಪೋಕ್ ಗುಜರಾತಿ ಭಾಷೆಯಲ್ಲಿ ಮಾತಾಡ್ತಿದ್ದವನು ಸ್ಟೆಪ್ಡ್ ಔಟ್. ಸೊ ಆ ಟೆಂಪೋ ಟ್ರಕ್ಕಿಂದ ಈಚೆಗೆ ಬಂದ. ಹೆಲ್ಪ್ ಮೀ, ನನಗೆ ಸಹಾಯ ಮಾಡಿ, ಬಾಲೇಶ್ವರ್ ಪ್ಲೀಡೆಡ್. ಸೊ ಬಾಲೇಶ್ವರು ಅವ್ರನ್ನ ಕೇಳ್ಕೊಂಡ. ಆ್ಯಂಡ್ ದ ಮ್ಯಾನ್ ಹೆಲ್ಪ್ಡ್ ಬಾಲೇಶ್ವರ್ ಲೇ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್.
ಸೊ ಅವರು ಡ್ರೈವರ್ ಏನಿದ್ರು ಅವ್ರು ಬಾಲೇಶ್ವರ್ಗೆ ಹೆಲ್ಪ್ ಮಾಡಿದ್ರು. ಏನಕ್ಕೆ ಅಂದರೆ ರೋಮಾನ ಅವರ ಟ್ರಕ್ನ ಹಿಂಭಾಗದಲ್ಲಿ ಮಲಗಿಸೋಕ್ಕೆ. ಬಾಲೇಶ್ವರ್ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ ದ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪಂಡ್. ಸೊ ಬಾಲೇಶ್ವರ್ ಅವರು ಸ್ವಲ್ಪ ಆತುರವಾಗಿ ಆ ಡ್ರೈವರ್ಗೆ ಏನಾಯಿತು ಅಂತ ಹೇಳ್ತಾ ಇರ್ತಾರೆ. ವೆನ್ ಎ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್, ಅವರು ಹೇಳ್ತಾ ಇರೋವಾಗ ಒಬ್ಬ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಬರ್ತಾನೆ. ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಪ್. ಐರೋಲಿಗೆ ಕರ್ಕೊಂಡೋಗಿ, ದೇರ್ ಇಸ್ ಎ ಹಾಸ್ಪಿಟಲ್ ದೇರ್, ಅಲ್ಲೊಂದು ಹಾಸ್ಪಿಟ್ಲ್ ಇದೆ ಅಂತ ಆ ಪೊಲೀಸ್ ಮ್ಯಾನ್ ಹೇಳ್ತಾರೆ. ಬಟ್ ಬಾಲೇಶ್ವರ್ ಡಿಸಗ್ರೀಡ್. ಆದರೆ ಅದು ಬಾಲೇಶ್ವರ್ಗೆ ಒಪ್ಪಿಗೆ ಆಗಲ್ಲ. ಐರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ, 10 ಕಿಲೋಮೀಟರ್ ಇದೆ, ಅಲ್ಲಿ ತನಕ ಹೋಗೋದು ಅಷ್ಟರೊಳಗೆ ಏನಾಗುತ್ತೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಪಾಪ ಇವನಿಗೆ ಒಪ್ಪಿಗೆ ಆಗಲ್ಲ. ದಿರ್ ಇಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಸೆಟ್ ಬಾಲೇಶ್ವರ್. ಸೊ ಬಾಲೇಶ್ವರ್ ಹೇಳ್ತಾನೆ, ನನಗೊಂದು ಹತ್ತಿರದಲ್ಲಿರೋ ಒಂದು ಸ್ಥಳ ಇದೆ ಅಂತ. ಅಂದರೆ ಅವನ ಅರ್ಥ ಒಂದು ಆಸ್ಪತ್ರೆ ಗೊತ್ತಿದೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾನೆ. 10 minutes ಲೇಟರ್, ಒಂದು 10 ನಿಮಿಷ ಆದಮೇಲೆ ದೇ ಅರೈವ್ಡ್ ಎಟ್ ಎ ಸ್ಮಾಲ್ ಹಾಸ್ಪಿಟಲ್. ಸೊ ಅವರು ಒಂದು ಹಾಸ್ಪಿಟ್ಲಿಗೆ ಬರ್ತಾರೆ, ಪುಟ್ಟ ಆಸ್ಪತ್ರೆ. ವೇರ್ ನರ್ಸಸ್ ಹೆಲ್ಪ್ ಟು ಟೇಕ್ ದ ಯಂಗ್ ವುಮನ್ ಇನ್. ಸೊ ಆ ಆಸ್ಪತ್ರೆಯಲ್ಲಿರೋ ನರ್ಸ್ಗಳು ಈ ಯುವತಿ ಏನಿದ್ಲು ನಮ್ಮ ತಲ್ರೇಜ, ಅವ್ರನ್ನ ಒಳಗೆ ಕರ್ಕೊಂಡು ಹೋಗೋಕ್ಕೆ ಸಹಾಯ ಮಾಡ್ತಾರೆ. ಬಟ್ as the facility lacked personnel and equipment, ಆ ಪುಟ್ಟ ಆಸ್ಪತ್ರೆಯಲ್ಲಿ ಸರಿಯಾದ ಸಿಬ್ಬಂದಿ ಮತ್ತು ಸಲಕರಣೆಗಳ ಕೊರತೆ ಇತ್ತು. ಹಾಗಾಗಿ ದ ಆನ್ ಡ್ಯೂಟಿ ಫಿಸಿಷಿಯನ್ ವಾಸ್ ನಾಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವ್ ಬೇಸಿಕ್ ಫಸ್ಟ್ ಏಡ್. ಆ ಆನ್ ಡ್ಯೂಟಿಲಿ ಇದ್ದಂಥ ಫಿಸಿಷಿಯನ್ ಏನಿದ್ರು, ಸೊ ಅವ್ರಿಗೆ ಏನೋ ಒಂದು ಸಣ್ಣ ಪ್ರಥಮ ಚಿಕಿತ್ಸೆ ಮಾಡೋಕ್ಕಾಗುತ್ತಿತ್ತೆ ಹೊರತು ಅದಕ್ಕಿಂತ ಏನೂ ಜಾಸ್ತಿ ಮಾಡೋಕ್ಕೆ ಅಲ್ಲಿ ಸಲಕರಣೆಗಳಾಗಲಿ ಸಿಬ್ಬಂದಿ ಆಗಲಿ ಯಾರೂ ಇರಲಿಲ್ಲ. ಹಿ ಅಡ್ವೈಸ್ ದಟ್ ಶಿ ಬಿ ಮೂವ್ ಟು ಎ ನಿಯರ್ ಬೈ ಹಾಸ್ಪಿಟಲ್. ಸೊ ಆ ಫಿಸಿಷಿಯನ್ ಹೇಳ್ತಾರೆ, ಅವ್ರನ್ನ ತಲ್ರೇಜ ಅವ್ರನ್ನ ಹತ್ತಿರದ ಆಸ್ಪತ್ರೆಗೆ ಸಾಗಿಸ್ಬಿಡಿ ಅಂತ ಅಡ್ವೈಸ್ ಮಾಡ್ತಾರೆ. ಬಾಲೇಶ್ವರ್ ಅಂಡ್ ದ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದ ಟ್ರಕ್. ಸೊ ಬಾಲೇಶ್ವರ್ಗೆ ಅಥವಾ ಚಾಲಕನಿಗೆ ಇಬ್ಬರಿಗೂ ಬೇರೆ ಯಾವುದು ದಾರಿ ಕಾಣಿಸ್ದೆ ವಾಪಸ್ ಕರ್ಕೊಂಡೋಗಿ ಟ್ರಕ್ ಒಳಗೆ ಹಾಕ್ಕೊಂಡ್ರು. ವೆನ್ ದ ವೆಹಿಕಲ್ ಲರ್ಚ್ಡ್ ಫಾರ್ವರ್ಡ್, ವಾಹನ ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು. ರೋಮಾ ಸ್ಟಿರ್ಡ್ ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್. ಸೊ ರೋಮಾ ಸ್ವಲ್ಪ ಅಲ್ಲಾಡ್ತಾಳೆ ಮತ್ತು ಅವಳ ಕಣ್ಣುಗಳು ಓಪನ್ ಆಗುತ್ತೆ. ವಾಟ್ಸ್ ಯುವರ್ ನೇಮ್ ಆಸ್ಕಡ್ ಬಾಲೇಶ್ವರ್ ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್. ಸೊ ಟ್ರಕ್ಕಲ್ಲಿ ಹಿಂದ್ಗಡೆ ಕೂತಿರೋಂಥ ಬಾಲೇಶ್ವರು ಇವಾಗ ಕೇಳ್ತಾನೆ, ನಿನ್ನ ಹೆಸರೇನು ಅಂತ. ರೋಮಾ, ಶಿ ಮ್ಯಾನೇಜ್ ಟು ಗ್ರೈಂಡ್ ಔಟ್. ರೋಮಾ ಅಂತ ಅವಳು ಪಾಪ ಕಷ್ಟಪಟ್ಟು ಒಂದು ನೀರಸವಾದ ಧ್ವನಿಯಲ್ಲಿ ಹೇಳ್ತಾಳೆ. ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ. ಯಾರಿಗೆ ಕಾಲ್ ಮಾಡಲಿ ನಾನು ಅಂತ ತುಂಬ ಆತುರವಾಗಿ ಕೇಳ್ತಾನೆ. ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್. ಅವಳು ಮತ್ತೆ ಪ್ರಜ್ಞಾಶೂನ್ಯ ವ್ಯವಸ್ಥೆಗೆ ಹೋಗ್ಬೋದು ಅನ್ನೋ ಹೆದರಿಕೆಯಿಂದ ಆತುರವಾಗಿ ಕೇಳ್ತಾನೆ, ಯಾರಿಗೆ ಫೋನ್ ಮಾಡಲಿ ಅಂತ. ಮೈ ಬ್ರದರ್ ದಿನೇಶ್, ಶಿ ಸೆಡ್. ಅವಳು ಹೇಳ್ತಾಳೆ, ನನ್ನ ಸಹೋದರ ದಿನೇಶಿಗೆ ಫೋನ್ ಮಾಡಿ. ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್. ದಿನೇಶ್ದು ಫೋನ್ ನಂಬರ್ನು ಸಹ ಕೊಡ್ತಾಳೆ. ಬಾಲೇಶ್ವರ್ ಮೆಮೊರೈಸ್ಡ್ ಇಟ್. ಅವಳು ಹೇಳಿದ್ದನ್ನು ಜ್ಞಾಪಕ ಇಟ್ಕೋತಾನೆ. ಆ್ಯಂಡ್ ವಾಚ್ಡ್ ಅಸ್ ರೋಮಾಸ್ ಐಸ್ ಸೂನ್ ಲಾಸ್ಟ್ ಫೋಕಸ್ ಆ್ಯಂಡ್ ರೋಲ್ಡ್ ಬ್ಯಾಕ್ ಇನ್ ಟು ದ ಡಾರ್ಕ್ನೆಸ್. ಸೊ ನೋಡ್ತಾನೇ ಅವಳು ತಿರ್ಗಾ ಪ್ರಜ್ಞಾಶೂನ್ಯ ವ್ಯವಸ್ಥೆಗೆ ಹೊರಟೋಗ್ತಾಳೆ. ಚಾಚಾ, ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಚಾಚಾ, ನೀವು ನನಗೆ ನಿಮ್ಮ ಮೊಬೈಲ್ ಕೊಡ್ತೀರಾ? ಬಾಲೇಶ್ವರ ಆಸ್ಕಡ್. ಬಾಲೇಶ್ವರ ಹತ್ರ ಕೇಳ್ತಾನೆ. ಆ್ಯಂಡ್ ದ ಡ್ರೈವರ್ ಪಾಸ್ಟ್ ಹಿಮ್ ಹಿಸ್ ಫೋನ್. ಡ್ರೈವರು ಅವನ ಫೋನ್ನ ಅವ್ರಿಗೆ ಕೊಡ್ತಾನೆ. ದಿನೇಶ್ ತಲ್ರೇಜ ವಾಸ್ ರ್ಯಾಪಿಂಗ್ ಅಪ್ ಹಿಸ್ ಡೇ. ದಿನೇಶ್ ತಲ್ರೇಜ ನಮ್ಮ ರೋಮಾ ಅವ್ರ ಅಣ್ಣ, ಅವನು ಇನ್ನೇನು ಮನೆಗೆ ಹೊರಡೋಕ್ಕೆ ಅನುವು ಮಾಡ್ಕೋತಾ ಇರ್ತಾನೆ. ಅಟ್ ಹಿಸ್ ಮಾರ್ಕೆಟಿಂಗ್ ಜಾಬ್, ಅವನೊಂದು ಮಾರ್ಕೆಟಿಂಗ್ ಜಾಬಲ್ಲಿರ್ತಾನೆ. ಅಟ್ ಎ ರೀಟೈಲ್ ಔಟ್ಲೆಟ್ ಇನ್ ಉಲ್ಲಾಸ್ ನಗರ್. ಸೊ ಉಲ್ಲಾಸ್ ನಗರ್ ಅನ್ನೋ ಏರಿಯಾದಲ್ಲಿ ಒಂದು ರೀಟೈಲ್ ಔಟ್ಲೆಟ್. ಸೊ ಆ ರೀಟೈಲ್ ಔಟ್ಲೆಟ್ನಲ್ಲಿ ಒಂದು ಮಾರ್ಕೆಟಿಂಗ್ ಜಾಬಲ್ಲಿರ್ತಾನೆ. ವೆನ್ ಹಿಸ್ ಫೋನ್ ರ್ಯಾಂಗ್ ಫ್ರಮ್ ಎ ನಂಬರ್ ಹಿ ಡಿಡ್ ನಾಟ್ ರೆಕಗ್ನೈಸ್. ಸೊ ಅಲ್ಲಿ ಹೆಸರು ಬರಲ್ಲ, ಮಾಮೂಲಿ ನಂಬರ್ ಬರುತ್ತೆ. ಅದನ್ನು ನೋಡ್ತಾನೆ. ದಿನೇಶ್ ಬಾಯ್, ಈ ಯಂಗ್ ವಾಯ್ಸ್ ಆಸ್ಕಡ್. ದಿನೇಶ್ ಬಾಯ್ ಅವರ ಅಂತ ಅವನಿಗೆ ಕೇಳಿಸುತ್ತೆ. ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಎ ಟ್ರೈನ್
ನಿಮ್ಮ ಸಹೋದರಿ ರೋಮಾ ರೈಲಿಂದ ಬಿದ್ದುಬಿಟ್ಟಿದ್ದಾಳೆ, ಆ್ಯಂಡ್ ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ಗನ್ಸೋಲಿ. ಅವಳನ್ನ ನಾವು ಗನ್ಸೋಲಿಲಿರ್ತಕ್ಕಂಥ ಡಿವೈನ್ ಅನ್ನೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಬಾಲೇಶ್ವರ್ ಹೇಳ್ತಾರೆ. ಐ ಆಮ್ ಆನ್ ಮೈ ವೇ ಸೆಟ್ ದಿನೇಶ್. ದಿನೇಶ್ ಹೇಳ್ತಾನೆ, ಸರಿ ನಾನು ಬರ್ತಾ ಇದ್ದೀನಿ. ರಶ್ಶಿಂಗ್ ಟುವರ್ಡ್ಸ್ ಇಸ್ ಮೋಟರ್ ಸೈಕಲ್. ಅವರ ಮೋಟರ್ ಸೈಕಲ್ ಹತ್ರಕ್ಕೆ ಓಡೋಗ್ತಾನೆ. ರೋಮಾ arrived at Divine Multi-Speciality Hospital and Research Center minutes later. ಒಂದೆರಡು ನಿಮಿಷ ಆದಮೇಲೆ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ಗೆ ಬರ್ತಾರೆ. ಡಾಕ್ಟರ್ ಅನಿಲ್ ಅಗರ್ವಾಲ್, ದ ಮೆಡಿಕಲ್ ಡೈರೆಕ್ಟರ್ ದೇರ್. ಸೊ ಆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಮೆಡಿಕಲ್ ಡೈರೆಕ್ಟರ್ ಅನಿಲ್ ಅಗರ್ವಾಲ್ ರವರು, ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್, ಸೊ ರೋಮನ್ಗೆ ಆಗಿದ್ದಂತಹ ಗಾಯದ ವ್ಯಾಪ್ತಿನ ನೋಡಿ, ಅಡ್ಮಿಟೆಡ್ ಹರ್ ಇಮ್ಮಿಡಿಯೇಟ್ಲಿ ಟು ದ ICU ವಿಥೌಟ್ ಎನಿ ಪೇಪರ್ ವರ್ಕ್. ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಇಮ್ಮಿಡಿಯೇಟಾಗಿ ಅವಳನ್ನ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಸೇರಿಸ್ಕೋತಾರೆ. ಹಿ ಆಸ್ಕ್ಡ್ ಬಾಲೇಶ್ವರ್ ಟು ಹ್ಯಾಂಗ್ ಅರೌಂಡ್ ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್. ಸೊ ಅನಿಲ್ ಅಗರ್ವಾಲ್ ರವ್ರು ಹೇಳ್ತಾರೆ, ರೋಮಾ ಅವ್ರ ಫ್ಯಾಮಿಲಿನಲ್ಲಿ ಯಾರನ್ನ ಒಬ್ಬರು ಬರೋ ತನಕ ಸ್ವಲ್ಪ ಇಲ್ಲೇ ಇರು ಅಂತ ಹೇಳ್ತಾರೆ. That was when they noticed that the driver, having done all he could, had slipped away with his truck. ಸೊ ಆವಾಗ ಅವರು ಗಮನಿಸ್ತಾರೆ, ಆ ಕರ್ಕೊಂಬಂದಿದ್ದಂಥ ಆ ಟ್ರಕ್ ಡ್ರೈವರ್ ಏನಿದ್ರು ಅವರು ತಮ್ಮ ಕೆಲಸ ಎಲ್ಲ ಮಾಡಿಬಿಟ್ಟು ಯಾರಿಗೂ ಗೊತ್ತಾಗ್ದಂಗೆ ಹೊರಟೋಗಿರ್ತಾರೆ. ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್, ಬಾಲೇಶ್ವರ್ ಥಾಟ್. ಆವಾಗ ಬಾಲೇಶ್ವರ್ ಅನ್ಕೋತಾನೆ, ಅಯ್ಯಯ್ಯೋ ನಾನು ಅವ್ರಿಗೊಂದು ಥ್ಯಾಂಕ್ಸು ಹೇಳಿಲ್ವಲ್ಲ. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಷಿಯಸ್. ರೋಮಾ ಇನ್ನೂ ಪ್ರಜ್ಞಾಹೀನ ಸ್ಥಿತಿಲೇ ಇದ್ಲು. ಬಟ್ ಹರ್ ಎಕ್ಸ್ರೇಸ್ ಶೋಡ್ ದ್ಯಾಟ್, ಅವಳಿಗೆ ಎಕ್ಸ್ರೇ ತೆಗೆದಿರ್ತಾರೆ. ಸೊ ಅದನ್ನು ಅನಲೈಸ್ ಮಾಡಿದಾಗ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸಿವಿಯರ್, ಆ ಗಾಯಗಳು ತುಂಬ ತೀವ್ರ ಥರದ್ದಾಗಿದ್ರೂ ಸಹ, ಆಲ್ ಶಿ ನೀಡೆಡ್ ವರ್, ಅವಳಿಗೇನು ಬೇಕಾಗಿತ್ತು ಅಂದರೆ ಡೀಪ್ ಔಂಡ್ ಸೋಚರ್ಸ್. ಸೊ ಆ ಗಾಯ ಏನಿದೆ, ಆಳವಾದ ಗಾಯ, ಅದಕ್ಕೆ ಹೊಲಿಗೆಗಳನ್ನ ಹಾಕಬೇಕಾಗಿತ್ತು ಅಷ್ಟೇ ಅಂತ ಈ ಎಕ್ಸ್ರೇ ಅನಾಲಿಸಿಸ್ ಹೇಳ್ತು. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಯಾವುದೇ ಶಾಶ್ವತ ರೀತಿಯ ಲಾಂಗ್ ಟರ್ಮ್ ಡ್ಯಾಮೇಜ್ ಏನೂ ಆಗಿಲ್ಲ. ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್, ಡಾಕ್ಟರ್ ಅಗರ್ವಾಲ್ ರವರು ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ, ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಹ್ಯಾಡ್ ನೋ ಬಡಿ ಹೆಲ್ಪ್ಡ್ ಹರ್. ಯಾರು ರೋಮಾ ಅವ್ರಿಗೆ ಹೆಲ್ಪ್ ಮಾಡಿಲ್ದಿದ್ದರೆ ಅವ್ರು ಸತ್ತು ಹೋಗೋರು ಅನ್ನೋ ಅಭಿಪ್ರಾಯನ ಸೂಚಿಸಿದ್ದಾರೆ. ವೆನ್ ಶಿ ಫೈನಲಿ ಓಪನ್ಡ್ ಹರ್ ಐಸ್ ದಟ್ ನೈಟ್, ರಾತ್ರಿ ಅವಳು ಕಣ್ ತೆರೆದಾಗ, ಹರ್ ಬ್ರದರ್ ಆ್ಯಂಡ್ ಫಿಯಾನ್ಸ್ ವರ್ ಬೈ ಹರ್ ಸೈಡ್. ಅವಳ ಸಹೋದರ ದಿನೇಶು ಮತ್ತು ಫಿಯಾನ್ಸು ನಿಶ್ಚಿತವರ ಅವ್ರ ಪಕ್ಕದಲ್ಲಿ ಇದ್ದರು. ಶಿ ಕುಡ್ ಬೇರ್ಲಿ ಸ್ಪೀಕ್, ಅವಳಿಗೆ ಅಷ್ಟಾಗಿ ಮಾತಾಡೋಕ್ಕಾಗಲಿಲ್ಲ. ಜಸ್ಟ್ ನಾಡೆಡ್, ತಲೆ ಅಲ್ಲಾಡಿಸಿದ್ಲು, ಆ್ಯಂಡ್ ಫೆಲ್ ಅಸ್ಲೀಪ್ ಅಗೈನ್, ಮತ್ತೆ ನಿದ್ರೆಗೆ ಜಾರದ್ಲು. ವೆನ್ ಬಾಲೇಶ್ವರ್ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್, ಬಾಲೇಶ್ವರು ಮರುದಿನ ಬೆಳಗ್ಗೆ ಅವಳನ್ನ ಮೀಟ್ ಮಾಡೋಕ್ಕೆ ಬರ್ತಾನೆ. ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೇಟೆಡ್. ರೋಮಾ ಇನ್ನೂ ಸಹ ನಿದ್ರಾವಸ್ಥೆಲೇ ಇದ್ಲು, ಯಾಕೆಂದರೆ ಅನಸ್ತೇಷಿಯನೋ ಏನೋ ಕೊಟ್ಟಿರ್ತಾರೆ. ಸೊ ಇನ್ನೂ ಅರೆ ನಿದ್ರಾವಸ್ಥೆಯಲ್ಲೇ ಇದ್ಲು. ಆನ್ ಹಿಸ್ ವೇ, ಬಾಲೇಶ್ವರ್ ಹ್ಯಾಡ್ ಈವನ್ ರಿವಿಸಿಟೆಡ್ ದ ಸ್ಪಾಟ್. ಅಲ್ಲಿಗೆ ಬರೋವಾಗ ಆ ಸ್ಪಾಟ್ ಏನಿತ್ತು ಅವಳು ಬಿದ್ದಿದ್ದು ಅದಕ್ಕೆ ಮತ್ತೆ ಹೋಗ್ತಾನೆ. ವೇರ್ ರೋಮಾ ಹ್ಯಾಡ್ ಫಾಲನ್, ರೋಮಾ ಬಿದ್ದಿದ್ದಂತಹ ಜಾಗಕ್ಕೆ ಹೋಗ್ತಾನೆ. ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್, ಅವಳಿಗೆ ಸೇರಿರಬಹುದಾದಂಥ ವಸ್ತುಗಳನ್ನ ನೋಡ್ತಾ ಇದ್ದಾನೆ. ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ದಟ್ ಹರ್ ಸೆಲ್ ಫೋನ್ಸ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ಸೊ ದಿನೇಶ್, ಅವರ ಅಣ್ಣ ದಿನೇಶ್ ಹೇಳಿದ್ದ ಸೆಲ್ ಫೋನು ಮತ್ತು ಹ್ಯಾಂಡ್ ಬ್ಯಾಗ್ ಮಿಸ್ ಆಗಿದೆ ಅಂತ. ಹಾಗಾಗಿ ಅದಿರ್ಬೋದೇನೋ ಅಂತ ನೋಡ್ತಾ ಇದ್ದಾನೆ. ನಾಟ್ ಫಾರ್ ಫ್ರಮ್ ದ ಸ್ಪಾಟ್, ಅವಳೇನು ಬಿದ್ದಿದ್ಲು ಆ ಜಾಗದಿಂದ ಅಂತ ಏನು ದೂರ ಇಲ್ಲ. ಎ ರೈಲ್ವೆ ಎಂಪ್ಲಾಯಿ ಅಶ್ಯೂರ್ಡ್ ಬಾಲೇಶ್ವರ್, ಒಬ್ಬ ರೈಲ್ವೆ ಉದ್ಯೋಗಿ ಬಾಲೇಶ್ವರ್ಗೆ ಒಂದು ಭರವಸೆ ಕೊಡ್ತಾನೆ. ದಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬೀನ್ ಫೌಂಡ್, ಇಲ್ಲಿ ಕೆಲವು ರೋಮಾಳ ಬಿಲಾಂಗಿಂಗ್ಸ್ ಇದ್ವು ಅಂತ ಆ ರೈಲ್ವೆ ಎಂಪ್ಲಾಯಿ ಹೇಳ್ತಾ ಇದ್ದಾನೆ.
ಹೌ ಆರ್ ಯು ಫೀಲಿಂಗ್ ಬಾಲೇಶ್ವರ್ ಆಸ್ಕಡ್ ರೋಮಾ. ನೀವು ಹೇಗಿದ್ದೀರಾ ಅಂತ ಬಾಲೇಶ್ವರ್ ರೋಮನ ಕೇಳ್ತಾನೆ. ಐ ಆಮ್ ಓಕೆ, ರೋಮಾ ವಿಶ್ಪರ್ಡ್. ನಾನು ಸರಿಯಾಗಿದ್ದೀನಿ ಅಂತ ಹೇಳಿ ರೋಮಾ ಪಿಸ್ ಕೊಡ್ತಾಳೆ. ಪಾಪ ಜೋರಾಗಿ ಮಾತಾಡೋಕ್ಕಾಗಲ್ಲ, ಇನ್ನು ಪಿಸು ಧ್ವನಿಯಲ್ಲಿ, ಮೆಲುವು ಧ್ವನಿಯಲ್ಲಿ ಹೇಳ್ತಾಳೆ. ಇನ್ ಎ ಫ್ಯೂ ಡೇಸ್, ಕೆಲವೇ ದಿನಗಳಲ್ಲಿ, ರೋಮಾ ಮೇಡ್ ಎ ಫುಲ್ ರಿಕವರಿ. ರೋಮಾಗೆ ಸಂಪೂರ್ಣವಾದ ಚೇತರಿಕೆ ಕಾಣುತ್ತೆ ಆರೋಗ್ಯದಲ್ಲಿ. ಐ ಕಾಂಟ್ ಇಮ್ಯಾಜಿನ್, ನನಗೆ ಯೋಚನೆಯೂ ಮಾಡೋಕ್ಕಾಗಲ್ಲ, ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ವಾಟ್ ವುಡ್ ಹ್ಯಾವ್ ಹ್ಯಾಪಂಡ್, ಏನಾಗಬಹುದಿತ್ತು, ಇಫ್ ಬಾಲೇಶ್ವರ್ ಹ್ಯಾಡೆಂಟ್ ಬೀನ್ ದೇರ್, ಬಾಲೇಶ್ವರ್ ಅಲ್ಲಿ ಇಲ್ದಿದ್ದರೆ ಏನಾಗಬಹುದಿತ್ತು ಅಂತ ನಾನು ಊಹಿನೂ ಮಾಡ್ಕೊಳಕ್ಕಾಗಲ್ಲ, ಶಿ ಸೇಸ್ ಅಂತ ರೋಮಾ ಹೇಳ್ತಾಳೆ. ಅಮೇಜ್ಡ್ ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್. ಅವನು ಹೇಗೆ ರಕ್ಷಿಸ್ದ ಆ ವಿಧಾನನ ತಿಳಿದು ಅವಳು ತುಂಬ ಆಶ್ಚರ್ಯಚಕಿತಳಾಗ್ತಾಳೆ. ಐ ಥಿಂಕ್ ಇಟ್ ಈಸ್ ಅಸ್ಟಾನಿಷಿಂಗ್. ನನಗನ್ಸುತ್ತೆ ಇದು ಒಂದು ನಿಬ್ಬೆರಗುಗೊಳಿಸುವಂತಹ ಸಂಗತಿ. ದಟ್ ಈಸ್ ಸ್ಟ್ರೇಂಜರ್, ಅದು ಒಬ್ಬ ಅಪರಿಚಿತ ವ್ಯಕ್ತಿ ವುಡ್ ಜಂಪ್ ಆಫ್ ಎ ಟ್ರೈನಿಂದ ಜಂಪ್ ಮಾಡಿ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ. ಅವನ ಪ್ರಾಣನ ಪಣಕ್ಕಿಟ್ಟು ನನಗೋಸ್ಕರ ಪ್ರಾಣನ ಪಣಕ್ಕಿಡ್ತಾನೆ ಅನ್ನೋದು ರೀತಿ ಒಂಥರ ಬೆರಗುಗೊಳಿಸುವಂಥ ಸಂಗತಿ ಅಂತ ರೋಮಾ ಭಾವಿಸ್ತಾಳೆ. ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ್, ನಾನು ಯಾವತ್ತೂ ಬಾಲೇಶ್ವರ ಅವ್ರನ್ನ ಋಣನ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೋತಾಳೆ. ಐ ಆಮ್ ನ್ಯೂ ಟು ಮುಂಬೈ, ನಾನು ಮುಂಬೈಗೆ ಹೊಸಬ. ಬಟ್ ಐ ಹ್ಯಾವ್ ನೋಟಿಸ್ಡ್, ಅದೇ ನಾನಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ, ದಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್, ಇಲ್ಲಿನ ಜನ ಹೆದರ್ತಾರೆ. ಸೇಸ್ ಬಾಲೇಶ್ವರ್ ಹೂ ಈಸ್ ಸ್ಟಿಲ್ ಲುಕಿಂಗ್ ಫಾರ್ ಎ ಜಾಬ್. ಅವನಿನ್ನೂ ಕೆಲಸ ಹುಡುಕ್ತಾ ಇದ್ದಾನೆ ನಮ್ಮ ಬಾಲೇಶ್ವರು. ಆದರೆ ಇಲ್ಲಿ ಜನ ಸಹಾಯ ಮಾಡೋಕ್ಕೆ ಯಾಕೆ ಹೆದರ್ತಾ ಇದ್ದಾರೆ ಅನ್ನೋದನ್ನು ಅವನು ಗಮನಿಸಿದ. ದೆ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಈ ಪೊಲೀಸ್ನವ್ರ ಕೈಲಿ ಅಥವಾ ಈ ಕೋರ್ಟ್ಗಳಲ್ಲಿ ಸಿಗಾಕ್ಸ್ಬಿಡ್ತಾರೆ ಅನ್ನೋ ಒಂದು ಹೆದರಿಕೆಯಲ್ಲಿ ಸಹಾಯ ಮಾಡೋಕ್ಕೆ ಆಗಲ್ಲ. ಸೊ ವೈ ಡಿಡ್ ಹಿ ಡೂ ಇಟ್? ಆದರೆ ಇವನು ಯಾಕೆ ಮಾಡ್ದ ಹೀಗೆ? ಶಿ ನೀಡೆಡ್ ಹೆಲ್ಪ್, ಬಾಲೇಶ್ವರ್ ಪುಟ್ಸ್ ಇಟ್ ಸಿಂಪ್ಲಿ. ಅವಳಿಗೆ ಸಹಾಯ ಬೇಕಿತ್ತು, ಅದಕ್ಕೆ ನಾನು ಮಾಡಿದೆ ಅಂತ ತುಂಬ ಸಿಂಪಲ್ಲಾಗಿ ಹೇಳ್ತಾನೆ. ದಟ್ ಡೇ ಇಟ್ ವಾಸ್ ರೋಮಾ. ಅವತ್ತು ರೋಮಾ ಬಿದ್ದಿದ್ಲು. ಟುಮಾರೋ, ನಾಳೆ, ಇಟ್ ಕುಡ್ ಬಿ ಯು ಆರ್ ಮೀ ಬೈ ದ ಟ್ರ್ಯಾಕ್ಸ್. ನಾಳೆ ನಾನಿರ್ಬೋದು, ನೀವಿರ್ಬೋದು, ಯಾರನ್ನ ಅಲ್ಲಿ ಹಳಿಗಳ ಪಕ್ಕ ಬಿದ್ದಿರ್ಬೋದು, ಬ್ಲೀಡಿಂಗ್ ಆ್ಯಂಡ್ ಅಲೋನ್. ಸೊ ರಕ್ತ ಸುರಿತಾ ಇರ್ಬೋದು, ನಾವು ಒಬ್ಬರೇ ಒಂಟಿಯಾಗಿ ಬಿದ್ದಿರ್ತೀವಿ.